ಸರ್ಗೂರ್ ಏನ್ ಕಮ್ಮಿ ದೂರ ಇದೆಯಾ? 2 ಬಸ್ ಚೇಂಜ್ ಮಾಡ್ಬೇಕು. ಬಸ್ಗೆ ದುಡ್ಡು ಹೋದ್ರೆ ತಿಂಗಳು ಖರ್ಚಿಗೆ ಕಮ್ಮಿ ಆಯ್ತದೆ. ಅದಕ್ಕೆ ಮರ್ಯಾದೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ನಾನಂತೂ ಇಟ್ಕೊಂಡಿದ್ದೀನಪ್ಪ. ಶಿಷ್ಯ ಊಟಕ್ಕೇನು? ಅಯ್ಯೋ, ನಾವ್ ಹೋಗ್ತಿರೋದು ಅದಕ್ಕಲ್ವೇನೆ? ಅದನ್ನ ಹೋದ್ಮೇಲೆ ತಾನೆ. ಶಿಷ್ಯ ಮನೇಲಿ ಏನೇ ತಿಂಡಿ ಇದ್ರು ಬಾಕ್ಸ್ ಹಾಕಿಟ್ಕೊಂಡಿರೋ. ಮಧ್ಯದಾರಿಲಿ ಹಶ್ವಾದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ಗೊತ್ತು ತಾನೆ. ಆಯ್ತು ಗುರುವೆ, ನೀನ್ ಹೇಳ್ದಂಗೆ ಆಗ್ಲಿ. ರಮ್ಯಾ, ನಿಂಗೂ ಬರ್ಬೇಕು ಅನಿಸ್ತಿದ್ಯಾ? ಆದ್ರೆ ಏನ್ ಮಾಡೋದು, ಎಕ್ಸಾಮ್ ಅಲ್ವಾ? ನೀನ್ ಚೆನ್ನಾಗಿ ಓದ್ಕೊಬೇಕಲ್ವಾ? ಹೋಗ್ ಬಂದು ಓದ್ಕೋಬೋದಲ್ವಾ ಅಕ್ಕ? ರಮ್ಯಾ, ಲೇಟಾಗಿ ಹೋದ್ರೆ ಕಷ್ಟ ಆಗಕ್ಕಿಲ್ವಾ? ಚೆನ್ನಾಗಿ ಓದ್ಕೋ, ಪರೀಕ್ಷೆ ಬರಿ. ಮುಂದಿನ ಸಲ ನಮ್ಮಿ ಹಬ್ಬಕ್ಕೆ ನಾವೇ ಕರ್ಕೊಂಡು ಹೋಗ್ತೀವಿ, ಆಯ್ತಾ? ಸರಿ. ನೋಡು, ನೀನ್ ಈ ವರ್ಷ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನೇ ಅಣ್ಣನ ಹತ್ರ ಮಾತಾಡಿ ನಿನ್ನ ಮೈಸೂರು ಸುತ್ತಿಸ್ತೀನಿ. ಆಯ್ತು, ಸರಿ ಸರಿ, ಹೊರಡೋಣ, ತಗೊಳ್ಳಿ. ಟಾಟಾ. ನಾನು ಅಕ್ಕನ ಜೊತೆನೆ ಹೋಗ್ಬಿಡ್ಬೇಕಾಗಿತ್ತು. ಎಕ್ಸಾಮ್ ಇರ್ಲಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಹೋಗಿ ತಿರ್ಗಾಡ್ಕೊಂಡ್ ಬರ್ಬೋದಿತ್ತು. ರಮ್ಯಾ, ರಮ್ಯಾ, ಇಲ್ಲೇ ಇದೀನಣ್ಣ. ಖುಷಿ ಇಲ್ಲಿದ್ಯಾ? ಓದ್ಕತಿದ್ಯಾ? ನನ್ನ ತಂಗಿರು ಎಲ್ಲಾದ್ರಾಗೂ ಅವ್ರೆ. ಅವ್ರ 3 ಜನ ದೇಶ ಸುತ್ತಿದ್ರೆ ನೀನು ಕೋಸ ಓದ್ಕತಿದ್ಯಾ. ಬೇಷ್ ಬೇಷ್. ಅಣ್ಣ, ಹೊಟ್ಟೆ ನೋವ್ತಿದೆ. ಏ, ಬೆನ್ನಿಗೆ ಸುಮ್ನೆ ಬೇಷ್ ಅಂತ ಮುಟ್ಟಿದ್ರೆ ಹೊಟ್ಟೆ ನೋವು ಅಂತಿಲ್ಲವ? ಇಲ್ಲ ಅಣ್ಣ, ನಿಜವಾಗ್ಲೂ ಹೊಟ್ಟೆ ನೋವ್ತಿದೆ. ಕಳ್ಳಿ, ನಂಗೆ ಗೊತ್ತೈತೆ. ಓದಕ್ ಮನ್ಸಿಲ್ಲ, ಅಕ್ಕಂದ್ರ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಹಿಂಗ್ ನಾಟಕ ಮಾಡ್ತಿದ್ಯಾ? ಇಲ್ಲ ಅಣ್ಣ, ನಿಜವಾಗ್ಲೂ ಹೊಟ್ಟೆ ನೋವ್ತಿದೆ. ಯಾಕವಾ, ಏನಾಯ್ತು? ಅದಕ್ಕೆ ನೋಡಿ ನಾನು ಹೇಳೋದು, ಕಂಡಿದೆಲ್ಲ ತಿನ್ಬಾರ್ದು ಅಂತ. ಏನ್ ಬೇಕಿದ್ರು ಮನೇಲಿ ಮಾಡ್ಕೊಂಡು ತಿನ್ನಿ ಅಂದ್ರೆ ಮಾತೇ ಕೇಳ ನೀವು. ಆಯ್ತಿರು, ಜೀರಿಗೆ ಕಷಾಯ ಮಾಡ್ಕೊಬತ್ತೀನಿ.